ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮುಂಬೈಗೆ ಹೋಗ್ತಾ ಇದ್ವಿ. ನನ್ನದೊಂದು ಎಕ್ಸಾಮ್ ಇತ್ತು. ನಾನು ಮತ್ತು ನಮ್ಮಪ್ಪ ಹೋಗ್ತಾ ಇದ್ವಿ. ನನ್ನ ತಮ್ಮ ಮತ್ತು ನಮ್ಮಮ್ಮ ಮನೇಲಿದ್ದಾರೆ, ಯಾಕಂದರೆ ಅವ್ರಿಗೆ ಸ್ವಲ್ಪ ಸ್ಕೂಲಲ್ಲಿ ಕೆಲಸ ಆಯಿತು. ಸೊ ನೋಡ್ತಾ ಇರ್ಬೋದು, ಇದು ಏರ್ಪೋರ್ಟ್ ರೋಡ್. ಇವಾಗ ನಾವು ಏರ್ಪೋರ್ಟ್ ರೀಚ್ ಆಗಿದ್ದೀವಿ, ಕೆಂಪೇಗೌಡ ಏರ್ಪೋರ್ಟ್. ಇವಾಗ ನಾವು ಚೆಕಿಂಗ್ ಮಾಡಿ ಬೋರ್ಡಿಂಗ್ ಪಾಸಸ್ ತೊಗೊಂಡು ಹೋಗಬೇಕು. ನೋಡ್ತಾ ಇರ್ಬೋದು, ಇದೇ ಬೋರ್ಡಿಂಗ್ ಪಾಸ್. ಇವಾಗ ನಾವು ಗೇಟ್ ನಂಬರ್ 1 ಹತ್ರ ಬೋರ್ಡಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ವಿ, ಫಾರ್ ಆಲ್ ದ ಸೆಕ್ಯೂರಿಟಿ ಚೆಕ್ ಆಲ್ಸೋ. ಇವಾಗ ನಮ್ಮದೆಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು. ಇವಾಗ ನಾವು ಬೋರ್ಡಿಂಗ್ಗೆ ರೆಡಿ ಇದ್ದೀವಿ. ಫ್ಲೈಟ್ ಬೋರ್ಡ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಾವು ಚೂಸ್ ಮಾಡಿರೋ ಫ್ಲೈಟ್ ಬಂದು ಇಂಡಿಗೋ ಫ್ಲೈಟ್. ನಾವು ಇವಾಗ ಟೇಕ್ ಆಫ್ಗೆ ರೆಡಿ ಇದ್ದೀವಿ. ನಾವು ಬೆಂಗಳೂರು ಬಿಟ್ಟು ಮುಂಬೈಗೆ ಟೇಕ್ ಆಫ್ ಆಗಿದ್ದೀವಿ. ಫ್ಲೈಟ್ ಮುಂಬೈಗೆ ಬಂದು 2 hours ಅಥವಾ 1 hour 45 minutes ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕ್ಲೌಡ್ಸ್ ವ್ಯೂ ಫ್ರಮ್ ಟಾಪ್. ನೈಸ್ ಕ್ಲೌಡ್ಸ್ ವ್ಯೂ, ಕಾಟನ್ ಕ್ಯಾಂಡಿ ಥರ ಇದೆ. ಈಗ ನಾವು ಮುಂಬೈ ಏರ್ಪೋರ್ಟ್ಗೆ ಲ್ಯಾಂಡ್ ಆಗಿದ್ದೀವಿ. ನಮ್ಮ ಫ್ಲೈಟ್ ಲ್ಯಾಂಡ್ ಆಗಿದೆ ಮುಂಬೈ. ಈಗ ನಾವು ಜಾಬ್ ಮಾಡಿಕೊಂಡು ಲಗೇಜ್ ಎಲ್ಲ ಹೋಟೆಲ್ ರೂಮಲ್ಲಿ ಇಟ್ಟು ತಾಜ್ ಹೋಟೆಲ್ ಮತ್ತು ಗೇಟ್ ವೇ ಆಫ್ ಇಂಡಿಯಾ ಕಡೆ ಹೋಗ್ತಾ ಇದ್ದೀವಿ. ಈ ಟನಲ್ಲು 8 kilometers ಲಾಂಗ್ ಇದೆ ಲೆಂತಲ್ಲಿ. ಇವಾಗ ನೀವು ನೋಡ್ತಾ ಇರೋ ಬ್ರಿಡ್ಜು ಹೈವೇ ಇಸ್ ಆನ್ ಟಾಪ್ ಆಫ್ ದಿ ಸಿ, ಸಮುದ್ರದ ಮೇಲಿದೆ. ಇದು 18 kilometers ಲಾಂಗ್ ಇದೆ. ದ ವ್ಯೂ ಆಫ್ ದ ಸಿ ಇಸ್ ವೆರಿ ನೈಸ್ ಫ್ರಮ್ ದ ಬ್ರಿಡ್ಜ್. ಇದು ನೋಡ್ತಾ ಇರ್ಬೋದು ಮುಖೇಶ್ ಅಂಬಾನಿ ಅವರ ಮನೆ. ನಾವು ರೀಚ್ ಆಗಿದ್ದೀವಿ ಗೇಟ್ ವೇ ಆಫ್ ಇಂಡಿಯಾ. ಕ್ಲೀನಿಂಗ್ ವರ್ಕ್ ನಡೀತಾ ಇದೆ. ಆ್ಯಂಡ್ ದಿಸ್ ಇಸ್ ದ ತಾಜ್ ಹೋಟೆಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್, ಬಾಯ್ ಬಾಯ್.